ಉಧೋ ಉಧೋ ಎಲ್ಲಮ್ಮ. ಜೋಗ್ತವ, ಹೇಗಿದ್ಯವ? ಕೂತ್ಕೋವ. ಎಲ್ಲ ಸತ್ಯಗಳು ಒಂದಲ್ಲ ಒಂದು ದಿವಸ ಹೊರಗ ಬರ್ಲಿಕ್ಕಬೇಕು. ಸುಳ್ಳು ಕತ್ಲೆ, ಸತ್ಯ ವಜ್ರ. ಸಣ್ಣ ಬೆಳಕು ತಾಕಿದ್ರು ಇಡೀ ಕೋಣೆ ಎಲ್ಲ ಹರಡ್ತೈತಿ. ಆ ಮುಸುಕು ಉಸಿರುಗಟ್ಸಕತ್ತೈತಿ. ಜೋಗ್ತವ, ನೀವ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸತ್ಯನ ಮುಚ್ಚಿಟ್ ಕೂಡ್ಲೆ ಹ್ಯಾಂಗೆ ಪ್ರಶ್ನೆಗಳು ಹುಟ್ಕೋತೈತ್ ನೋಡು. ಯಾವ ಪ್ರಶ್ನೆನೂ ಸಣ್ಣದಲ್ಲ, ಯಾವ ಪ್ರಶ್ನೆನೂ ಅಸಡೆ ಮಾಡಂಗಿಲ್ಲ. ನಿನ್ ಮನ್ಸಾಗ ನೋಡೋ ಯಾವ ಪ್ರಶ್ನೆನೂ ಕಡೆಗಣಿಸ್ಬೇಡ ಮಗಳ. ಅದ್ರಾಗೂ ಸಾವಿನ ನಂತರ ಹುಟ್ಟೋ ಪ್ರಶ್ನೆ, ಅದನ್ನ ಕಡೆಗಣಿಸ್ಲಿಕ್ಕ ಹೋಗ್ಬೇಡ. ಸತ್ಯನೇ ಯಾವತ್ತಿಗೂ ಗೆಲ್ತೈತಿ. ಈ ತಾಯಿ ನಿನ್ ಜೊತೆಗದಾಳ, ಭಯ ಪಡ್ಬೇಡ ಮಗಳ. ನಾ ಇನ್ ಬರ್ತೀನಿ. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ಜೋಗ್ತವಂಗೆ ಸತ್ಯ ಗೊತ್ತಾಗಿದ್ಯಾ ಅಥವಾ ಸಹಜವಾಗಿ ಹೇಳ ಹೋದ್ಲಾ? ಸತ್ಯ ಮುಸ್ಕಾಕೊಂಡ್ ಮಲ್ಗಿದೆ ಅಂದ್ಲಲ್ಲ, ಏನಿದ್ರ ಅರ್ಥ? ಅಮ್ಮ, ಯಾಕಿಷ್ಟೊಂದು ಬೆವರ್ತಾ ಇದೆಯಾ? ಏನಾಯ್ತು? ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಜೋಗ್ತವ ಏನಂದ್ಲು? ಸಾವು ಸತ್ಯನ ಮುಚ್ಚಿಟ್ಟಿದ್ದಾರೆ ಅಂದ್ರಲ್ವಾ? ಮಾ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಹುಷಾರಾಗಿರು ಅಂತ ಹೇಳೋಗಿದಾರ ಜೋಗವ್ವ. ಐ ಹ್ಯಾವ್ ಟು ಬಿ ಕೇರ್ಫುಲ್. ನಾನು ಹುಷಾರಾಗಿರ್ತೀನಮ್ಮ. ಅಪ್ಪ ಇಲ್ದಿರೋ ಈ ಸಮಯದಲ್ಲಿ ಆರ್ಯ ನನ್ ಜೊತೆಗಿದ್ದಾನೆ. ಇನ್ಯಾಕ್ ಭಯ? ನಾನೇ ಕ್ರಿಮಿನಲ್ ಅಂತಂದ್ರೆ ಆ ರಾಜ ಸಾಹೇಬರು ನನಗಿಂತ ದೊಡ್ಡ ಕ್ರಿಮಿನಲ್ ಕೇಶ. ಸಾಯೋಕ್ಕೂ ಮೊದಲು ನನ್ನ ಕೈಗೆ ಚೊಂಬು ಕೊಟ್ಟು ಹೋಗೋದನ್ನ ಮರ್ತಿಲ್ಲ ಮನುಷ್ಯ. ಅಷ್ಟಲ್ಲದೆ ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಕ್ಕಾಗತ್ತೇನೋ. ಅವರಿಂದ ನಾವು ಕಲ್ತ್ಕೊಳ್ಳೋದು ತುಂಬಾ ಇದೆ. ಸತ್ತ ಮೇಲೂ ಪಾಠ ಹೇಳ್ಕೊಡೋ ಗುರು ಆಗೋದ್ರು ನೋಡು. ಅದೇನೋ ಸರಿನೇ. ನಮ್ಮನ್ನ ಯಾರು ಸೋಲಿಸ್ತಾರೋ ಅವ್ರು ನಮ್ ಗುರುನೇ. ಆದರೆ ರಾಜಾ ಸಾಹೇಬರು ಯಾವತ್ತಿಗೂ ನನ್ನ ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೌದೌದು, ಅವನಿನ್ ಬರೀ ಗುರಿ ಅಷ್ಟೇ. ನಾನೇನ್ ಹೇಳಕ್ ಬಂದೆ ಅಂತಂದ್ರೆ, ನಾವೇನಾದ್ರೂ ಹೊಸ ದಾರಿ ಕಂಡ್ಕೋಬೇಕು ಆರ್ಯ. ಅವನ್ ಸಾಯೋಕ್ಕೂ ಮೊದಲು ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಡ್ಡಿಗಳನ್ನೇ ಇಟ್ಟ. ಅಂದ್ರೆ ನಾನು ಹೊಸ ದಾರಿಗಳನ್ನ ಕಂಡ್ಕೊಳ್ಳೋದಲ್ಲ ಕೇಶ, ಆ ಅಡ್ಡಿಗಳನ್ನ ಮೀರೋಕೆ ರೆಕ್ಕೆಗಳನ್ನೇ ಕಟ್ಕೋಬೇಕು ಕೇಶ. ನೀನ್ ನೋಡ್ತಾ ಇರು, ಎಲ್ರಿಗೂ ಒಬ್ಬೊಬ್ಬರಿಗೂ ನಾನು ಯಾರು ಅಂತ ತೋರಿಸ್ತೀನಿ. ಎಲ್ರಿಗೂ ಒಂದು ದೊಡ್ಡ ಸರ್ಪ್ರೈಸ್ನ ಅತಿ ಶೀಘ್ರದಲ್ಲೇ ಕೊಡ್ತೀನಿ. ನೀನು ನೋಡ್ತಾ ಇರೋ ಕೇಶ.
ಈ ವಿಷಯದಲ್ಲಿ ಅವಳು ಅವಳ ಅಪ್ಪನ ಹಾಗೇನೆ. ಇಂಥ ಕೆಲಸ ಆಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಹೇಳ್ದೆ ಕೇಳ್ದೆ ನುಗ್ಗೋದೆ. ಕೆಲಸ ಮುಗಿದ ಮೇಲೆ ಅಪ್ಡೇಟ್ ಮಾಡೋದು ಅವ್ರ ರೂಢಿ. ಆದ್ರೂ ಅಮ್ಮ ಹೋಗುವಾಗ ಎಲ್ಲಿ ಹೋಗ್ತಿದ್ದಾರೆ ಅಂತ ನಮಗ್ ಗೊತ್ತಿದ್ದಿದ್ರೆ ನಮಗೂ ಸಮಾಧಾನ. ನೀನೇ ಅವಳಿಗೆ ಅರ್ಥ ಮಾಡಿಸ್ಬೇಕು ಆರ್ಯ. ಎಷ್ಟೇ ಆದ್ರೂ ಈಗ ಅವಳು ನಿನ್ನವಳು. ನೀವಾ? ನಾನೇ ನಿಮ್ಮನ್ನು ಕರೆದಿದ್ದು ಮೇಡಮ್. ನನ್ಗೆ ಬುಕ್ಕೆ ಕಳಿಸಿ ಈ ಜಾಗಕ್ಕೆ ಬರೋದಕ್ಕೆ ಹೇಳಿದ್ದು ನೀವೇನಾ? ಸಾರಿ, ನಿಮ್ಮನ್ನು ಈ ರೀತಿ ಕರ್ಸ್ಕೊಂಡಿರೋದು ನಿಮ್ಗೆ ಇಷ್ಟ ಆಗಿರಲ್ಲ. ಅದಕ್ಕೆ ನಾನು ಮೊದಲೇ ಕ್ಷಮೆ ಕೇಳ್ತೀನಿ. ಕರೆದಿದ್ದು ನಾನೇ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಈಗ ಮಾಡಿದೆ ಮೇಡಮ್. ಲುಕ್ ಮಿಸ್ಟರ್ ಜಲಂಧರ್, ನಿಮ್ ಉದ್ದೇಶಗಳ ಬಗ್ಗೆ ನಂಗೆ ಆಸಕ್ತಿನೂ ಇಲ್ಲ, ನಂಬಿಕೆನೂ ಇಲ್ಲ. ಲೆಟ್ ಮೀ ಗೋ. ಮೇಡಮ್ ಪ್ಲೀಸ್, ನಂದಿನಿ ಮೇಡಮ್ ಪ್ಲೀಸ್, ಒಂದ್ ನಿಮಿಷ. ನಂದಿನಿ ಮೇಡಮ್, ಸತ್ಯ ಗೊತ್ತಾದ್ಮೇಲೆ ಅದನ್ನ ಹೇಳೋದು ನನ್ನ ಧರ್ಮ. ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಜ ಸರ್ಗೆ ನನಗೆ ಗೊತ್ತಿರೋಂತ ಸತ್ಯ ನಾನು ಹೇಳಿದ್ದೆ. ಆದ್ರೆ ಆಶ್ಚರ್ಯ ಅಂದ್ರೆ ನಾನು ಹೇಳಕ್ಕೂ ಮುಂಚೆ ಅವ್ರಿಗೆ ಸತ್ಯದ ಬಗ್ಗೆ ಅರಿವಿತ್ತು. ಯಶೋಧ ಇಂಡಸ್ಟ್ರೀಸ್ಗೆ ಕೊರಿಯರ್ ಹೇಗೋಯ್ತು ಅಂತ ಪತ್ತೆ ಮಾಡಿದ್ವಿ. ಕೊರಿಯರ್ ಕಳಿಸಿರೋದು ಯಾರು ಗೊತ್ತಾ? ಸುಭಾಷ್ ಪಾಟೀಲ್. ಅವನು ಒಳ್ಳೆಯವನಲ್ಲ ಸರ್. ಆತ ಎಲ್ರನ್ನೂ ಮೋಸ ಮಾಡ್ತಾನೆ. ಬಹಳ ಚಾಣಾಕ್ಷ ಸರ್. ಯಾವ ಕ್ಷಣದಲ್ಲಿ ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಕಂಪನಿಗೆ ಬಂದು ಕೆಲವೇ ದಿನಗಳಲ್ಲಿ ನನಗೆ ಈ ತರ ಮೋಸ ಮಾಡಿದ್ದಾನೆ ಅಂದ್ರೆ ನಿಮ್ಗೆ ನೀವ್ ಅನ್ಕೊಂಡಷ್ಟು ಅವನು ಒಳ್ಳೆಯವನಲ್ಲ ಮೇಡಮ್. ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದಿದ್ದೆ ಸುಭಾಷ್. ಫೋರ್ಜರಿ ಇಸ್ ಎ ಕ್ರಿಮಿನಲ್ ಅಫೆನ್ಸ್. ನನಗಾದ ನಷ್ಟ ಆಗಿದ್ದಾಗೋಯ್ತು. ನೀವಾದ್ರೂ ಬಚಾವಾಗಿ ಅಂತ ರಾಜಾ ಸಾಹೇಬ್ರಿಗೆ ಹೇಳಕ್ಕೆ ನಾನು ಟ್ರೈ ಮಾಡಿದ್ದೆ. ಬಟ್ ನಿಮ್ಮ ಮದುವೆ ಅದಾಗ್ಲೇ ಆಗೋಗಿತ್ತು. ಆದ್ರೆ ಅವನಿಂದ ಕಣ್ಣೀರಿನ ತೊಂದರೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ಈ ಲೆವೆಲ್ಗೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಲೆವೆಲ್ಗೆ ಅಂತಂದ್ರೆ ಏನೇ ಮಾತಿನ ಅರ್ಥ? ರಾಜಾ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಾಕ್ ನಿಲ್ಸಿ ಮಿಸ್ಟರ್ ಜಲಂಧರ್. ಐ ಆಮ್ ಸಾರಿ ಆರ್ಯ. ಯಾಕೆ? ಕಾರಣ ಕೇಳಬೇಡ. ಐ ಆಮ್ ಸಾರಿ. ಏಕಂತ ಕೇಳಿದ್ದಕ್ಕ? ಇಲ್ಲ, ಮತ್ತೆ ಹೇಳಿದ್ನಲ್ಲ ಕಾರಣ ಕೇಳಬೇಡ ಅಂತ. ಆಕ್ಚುಲಿ ಐ ಆಮ್ ಸಾರಿ ಟು. ಇದ್ಯಾಕೆ? ಕಾರಣ ಕೇಳಬಾರ್ದು ಅಂತ ಹೇಳೋ ಆಗಿಲ್ಲ. ಹೇಳು. ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೆ.
ರಾಜ ಸಾಹೇಬ್ರು ಹೋಗೋಕ್ಕೂ ಮೊದಲು ನನ್ನ ಹತ್ರ ಮಾತಾಡಿದ್ರು. ಯಾವ್ದ್ರ ಬಗ್ಗೆ? ಬಿಲ್ ಬಗ್ಗೆ. ವಾಟ್? ಅದಕ್ಕೆ ಮೊದಲೇ ಸಾರಿ ಕೇಳ್ಬಿಟ್ಟೆ. ನಾನು ಅದರ ಬಗ್ಗೆ ನಿಮ್ಮ ಹತ್ರ ಹೇಳಿರಲಿಲ್ಲ. ಅಪ್ಪ ಏನಂತ ಹೇಳಿದ್ರು? ನೀನು ನನ್ನ ಮಗನ ಥರ ಅಂತಂದ್ರು. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಿದ್ರು. ಆ ವಿಷಯನ ನಾನು ನಿಮ್ಮ ಹತ್ರ ಹೇಳೇ ಇರಲಿಲ್ಲ. ಏನು? ಈ ವರ್ಧನ್ ಮನೆ, ಸಂಸ್ಥೆ ಎಲ್ಲಾನು ನೀನೇ ನೋಡ್ಕೋಬೇಕು ಅಂತಂದ್ರು. ಇನ್ಮೇಲೆ ಇದಕ್ಕೆ ನೀನೇ ರೂವಾರಿ ಅಂತಂದ್ರು. ಆದರೆ ನಾನು ಅದನ್ನ ರಿಜೆಕ್ಟ್ ಮಾಡಿದೆ ನಂದಿನಿ ಅವರೇ. ಅವರದನ್ನ ಉಡಾಫೆ ಅನ್ಕೊಂಡ್ರು, ದುರಹಂಕಾರ ಅನ್ಕೊಂಡ್ರು, ನನಗೆ ಗೊತ್ತಿಲ್ಲ. ಆದರೆ ನಾಳೆ ದಿನ ಜನ ಈ ಆಸ್ತಿಗೋಸ್ಕರನೇ ನಾನು ನಿಮ್ಮನ್ನ ಮದುವೆ ಆದೆ ಅಂತ ಅನ್ಕೋಬಾರ್ದಲ್ವಾ? ಈ ಆಸ್ತಿ, ಪವರ್ ಇವುಗಳ ಮೇಲೆ ನನಗೆ ಆಸಕ್ತಿ ಇಲ್ಲ ನಂದಿನಿ ಅವರೇ. ಅಫ್ಕೋರ್ಸ್ ಇದನ್ನ ಬೆಳೆಸೋ ಹುಮ್ಮಸ್ಸಿದೆ ನಿಜ. ಬೆಳವಣಿಗೆ ಬಗ್ಗೆ ಕನಸು ಕಾಣ್ತೀನಿ ನಿಜ. ಸಾಧಿಸೋ ಹಸಿವಿದೆ ನಿಜ. ನಂದು ನಂದು ಅಮರ ಅವ್ರು ಬಹಳ ಹೊತ್ತಿಂದ ದೇವ್ರ ಮನೆಯಾಗೆ ಅದಾರ್ರಿ. ಇದು ಕೆಟ್ಟ ಕನ್ಸಲ್ಲ, ನಾನ್ ಕಾಣ್ತಿರೋ ಕನ್ಸು ನಿಜಾನೇ. ರಾಜನಂದಿನಿಯವ್ರು ಏನಾಗ್ತದೆ ನನಗೆ? ಏನಾಗ್ತಿದೆ ಇವಳಿಗೆ? ಯಾಕೆ ಹಿಂಗ್ ಆಡ್ತಿದ್ದಾಳೆ? ಏನಾಗ್ತದೆ ನನಗೆ? ಅನು, ದಯವಿಟ್ಟು ನನ್ ಭಯ ಪಡಿಸ್ಬೇಡಮ್ಮ. ಏನಾಗ್ತಿದೆ ಅಂತ ಹೇಳೆ. ನಡೆದಿರೋದೆಲ್ಲ ನನಗೆ ಕಾಣಿಸ್ತದೆ ಅಮ್ಮ. ನಡೆದಿರೋದೆಲ್ಲ ಅಂದ್ರೆ ರಾಜನಂದಿನಿ ಅವ್ರ ಬದುಕು, ರಾಜನಂದಿನಿ ಅವ್ರ ಇಡೀ ಜೀವನ ತೆರೆ ಮೇಲೆ ಕಂಡಂಗ್ ಕಾಣಿಸ್ತದೆ ನನಗೆ. ನೀನೇ ಮನ್ಸು ಕಚ್ಕೊಂಡು ಏನೇನೋ ಊಹೆ ಮಾಡ್ಕೋತಿದ್ಯಾ. ಈ ತರ ಎಲ್ಲ ಕನ್ಸು ಬೀಳೋದಕ್ಕೆ ಹೇಗ್ ಸಾಧ್ಯ? ಇಲ್ಲ, ಎಲ್ಲ ನನಗ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ನನ್ನ ಊಹೆನೂ ಅಲ್ಲ, ಕನ್ಸು ಅಲ್ಲ, ಎಲ್ಲ ನಿಜವಾಗ್ಲೂ ನಡೆದಿರೋದು. ಏನ್ ಹೇಳ್ತಾ ಇದೀಯ ಬಂಗಾರ ನೀನು? ಅಪ್ಪ ಪ್ಲೀಸ್ ಅಪ್ಪ, ನನ್ನನ್ನ ಏನೂ ಕೇಳ್ಬೇಡಿ. ನಾನಿನ್ನೂ ತಿಳ್ಕೋಬೇಕು ಇದೆಲ್ಲ ಏನು, ಯಾಕೆ ಅಂತ ತಿಳ್ಕೋಬೇಕು. ಪ್ಲೀಸ್ ಅಪ್ಪ, ನಂಗೊಂದು ಸ್ವಲ್ಪ ಸಮಯ ಕೊಡಿ ಪ್ಲೀಸ್. ಸರಿ ಬಂಗಾರ, ಆಯಾಸ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ನೀರ್ ಕುಡಿ.
ಅನು ನನ್ನ ಆತ್ಮದಲ್ಲಿ ಒಂದಾಗಿ ಹೋಗಿದ್ದೀರಾ ನೀವು. ನಿಮ್ಮನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ? ನಾನ್ಯಾಕೆ ಹಾಗಂದೆ? ಯಾವತ್ತೂ ಅಂತ ಮಾತು ನಾನು ಆಡೇ ಇಲ್ಲ. ನನಗೆ ಗೊತ್ತಿಲ್ಲದೆ ನಾನು ಆ ಮಾತನ್ನ. ಈ ಮಾತು, ನಡೀತಿರೋ ಘಟನೆಗಳು, ಮತ್ತೆ ನಾನು ಕಾಣ್ತಿರೋ ಕನಸು, ಇದೆಲ್ಲದಕ್ಕೂ ಖಂಡಿತ ಏನೋ ಕಾರಣ ಇರಲೇಬೇಕು. ಕೋಟಿಗೆ 2 ರೂಪಾಯಿ ಕಮ್ಮಿ ಆದ್ರೂ ಅದು ಕೋಟಿ ಅನ್ಸ್ಕೊಳ್ಳುತ್ತಾ? ಇಲ್ಲ ತಾನೆ? 2 ರೂಪಾಯಿಗೆ ಸಖತ್ ಪವರ್ ಇದೆ ಗುರು. ಕೋಟಿಯಲ್ಲಿ 2 ರೂಪಾಯಿ ಕಡಿಮೆ ಆದ್ರೂ ಅದು ಕೋಟಿ ಆಗಲ್ಲ. 2 ರೂಪಾಯಿ ಸಖತ್ ಪವರ್ ಇದೆ ಗುರು. ಅನು ಅನು ನನ್ನ ನೋಡಿ ಕಳೆದೋದಿಯಾ? ಒಂದು ಹಾಯ್ ಕೂಡ ಹೇಳಲ್ವಾ? ಸಾರಿ ಸರ್. ಹಾಯ್, ಹೇಗಿದ್ದೀರಾ? ಇದು ಸರಿಯಾದ ಪ್ರಶ್ನೆ. ಉತ್ತರ ನಿನಗೆ ಗೊತ್ತಿಲ್ವಾ? ಅನು, ಬಾಡ್ ಹೋಗಿದ್ದೀನಿ. ಬೇಸಿಗೆಯಿಂದ ಅಲ್ಲ, ನೀನಿಲ್ದೇ ಇರೋದ್ರಿಂದ. ಒಂದು ಜನ್ಮ ನಿನ್ನನ್ನ ಬಿಟ್ಟು ಹೋಗಿರೋ ತರ ಅನಿಸ್ತಿದೆ. ಮತ್ತೆ ಕಳೆದೋದಿಯಾ? ಏನಾಯ್ತನು? ನಿಮ್ ಮಾತು ಮಾತು ಎಂತವ್ರಾದ್ರೂ ಕಳ್ದು ಹೋಗ್ತಾರೆ ಸರ್. ನಿಮ್ ಎದುರುಗಿರೋರ್ನ ಇಷ್ಟು ಸುಲಭವಾಗಿ ನಂಬಿಸ್ಬಿಡ್ತೀರಾ ಅಲ್ವಾ? ಸತ್ಯನ ನಂಬಿಸೋಕೆ ಕಷ್ಟ ಯಾಕನು? ನಿಜಾನೇ ಹೇಳ್ತಿದ್ದೀನಲ್ಲ. ಒಂದ್ ಜನ್ಮ ಬಿಟ್ಟು ನನ್ನನ್ನ ನೋಡ್ತಿರೋ ಹಾಗಿದೆ ಅಂದ್ರಲ್ಲ. ಭಾವನೆಯಲ್ಲಿ ಅದು ನಿಜಾನೇ ಇರ್ಬೋದು, ಆದ್ರೆ ಇನ್ನೊಂದ್ ಜನ್ಮ ಇದೆ ಅನ್ನೋದನ್ನ ಈ ಜಗತ್ತು ಇನ್ನೂ ಪೂರ್ತಿಯಾಗಿ ಒಪ್ಕೊಂಡಿಲ್ವಲ್ಲ ಸರ್. ಆ ಜಗತ್ತಲ್ಲಿ ನಾನು ಇದೀನನು. ನೀನ್ ನನ್ನ ಜೊತೆ ಇಲ್ಲದೆ ಇರುವಾಗ ಕಾಲ ತುಂಬಾನೇ ಸೋಂಬೇರಿ. ಒಂದು ಜನ್ಮಕ್ಕಾಗುವಷ್ಟು ಬೇಸರ ಒಟ್ಟಿಗೆ ಆವರಿಸುತ್ತೆ. ಐ ಮಿಸ್ಡ್ ಯು. I missed you so much. ಶುಂಠಿ ಟೀ ಕುಡಿಬೇಕು ಅಂತ ಅನಿಸ್ತಿದೆ. ಮಾಡ್ಕೊಡ್ತೀಯಾ?
ಸೋಮೇಜಿಗಳೇ, ನಾನು ಹೇಳಿದ ಪೇಪರ್ಸ್ ಎಲ್ಲ ರೆಡಿ ಆಯ್ತಾ? ನಾನು ವಿಲ್ ಬದಲಾಯಿಸೋ ವಿಚಾರ ಮನೇಲಿ ಯಾರ ಹತ್ರನೂ ಹೇಳಿಲ್ಲ. ನನ್ನ ಹೆಂಡತಿಗೂ ಸಹ ಈಗ ಅರ್ಜೆಂಟ್ ಆಗಿ ವಿಲ್ ಅಂತ ಬದಲಾಗಲೇಬೇಕು. ಪೂರ್ತಿ ಆಸ್ತಿ ನಿಮ್ಮ ಹೆಸರಿಗೆ ಬರೀಬೇಕು ಅಂತ ಮಾಡಿದ. ಆದರೆ ಯಾವುದೇ ಕಾರಣಕ್ಕೂ ಈ ಆಸ್ತಿನಲ್ಲಿ ಬಿಡಿಗಾಸು ಆರ್ಯನಿಗೆ ಸಿಗೋದಿಲ್ಲ ಅಂತೂ ಹೇಳಿದ್ದಾರೆ. ರಾಜಾ ಸಾಹೇಬರು ಒಂದು ವಿಲ್ ಮಾಡಿಸಿರ್ಬೇಕಲ್ವಾ, ಅದನ್ನ ನಾನು ನೋಡ್ಬೋದಾ? ಇಲ್ಲಿಗೆ ನಾನು ಇದಕ್ಕೂ ಮೊದಲು ಬಂದಿದ್ದೇ ಇಲ್ಲ. ಆದ್ರೆ ಈ ಜಾಗ ಹೇಗ್ ನನಗ್ ಕಾಣಿಸೋದಕ್ ಸಾಧ್ಯ? ಸರ್, ಹಾನು, ನೀವು ಇಲ್ಲ ನೀನು ಹೋಗ್ಬಾನು, ನಾನು ಇಲ್ಲೇ ಕಾಯ್ತಿರ್ತೀನಿ. ಯಾಕೆ ಸರ್? ಬನ್ನಿ, ಇಲ್ಲಿ ಯಾಕೆ ವೇಟ್ ಮಾಡ್ತೀರಾ? ಪರವಾಗಿಲ್ಲ ಅನು, ನೀನು ಹೋಗ್ಬಾ. ಅವರು ನಿನಗೆ ತಾನೇ ಫೋನ್ ಮಾಡಿ ಕರೆದಿದ್ದು. ಎಲ್ಲ ಕಾಗದ ಪತ್ರಗಳನ್ನ ಸರಿಯಾಗಿ ಪರಿಶೀಲಿಸಿ ನೀನು ಸರಿಯಾದ ನಿರ್ಣಯ ತಗೊಳ್ತೀಯಾ ಅನ್ನೋ ನಂಬಿಕೆ ನನಗಿದೆ. ಐ ಟ್ರಸ್ಟ್ ಯು. ಹೋಗ್ಬಾ. ಸರ್, ನಮಸ್ತೆ. ಓ, ನಮಸ್ತೆ ಅಮ್ಮ, ಕೂತ್ಕೊಳ್ಳಿ. ಅನು, ನೀವು ಹೇಳಿದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದೀರಿ. ನೀವು ಒಂದ್ಸಾರಿ ನೋಡಿಮ್ಮ, ಏನಾದರೂ ಕರೆಕ್ಷನ್ ಇದೆ ಅಂತ ಹೇಳಿದ್ರೆ ಸರಿಪಡಿಸ್ತೀನಿ. ಈ ಡಾಕ್ಯುಮೆಂಟ್ಸ್ ಎಲ್ಲ ಬರೀ ನೆಪ ಅಷ್ಟೇ ಸರ್. ನಾನು ನಿಮ್ಮ ಹತ್ರ ಬೇರೆ ವಿಷಯನೇ ಮಾತಾಡೋದಕ್ಕೆ ಬಂದಿದ್ದೀನಿ. ಬೇರೆ ವಿಷಯನಾ? ಎಸ್ ಸರ್. ನಾನು ವಿಲ್ ಬದಲಾಯಿಸೋ ವಿಚಾರ ಮನೇಲಿ ಯಾರ ಹತ್ರನೂ ಹೇಳಿಲ್ಲ. ನನ್ನ ಹೆಂಡತಿಗೂ ಸಹ ನಾನು ಸಂದರ್ಭ ಪರಿಸ್ಥಿತಿ ನೋಡ್ಕೊಂಡು ಹೇಳ್ತೀನಿ. ಈಗ ಅರ್ಜೆಂಟ್ ಆಗಿ ವಿಲ್ ಅಂತ ಬದಲಾಗಲೇಬೇಕು. ಸರ್, ನೀವು ಬಹಳ ವರ್ಷಗಳಿಂದ ವರ್ಧನ್ ಫ್ಯಾಮಿಲಿ ಲೀಗಲ್ ವಿಷಯಗಳನ್ನ ನೋಡ್ಕೋತಾ ಇದ್ದೀರಾ. ಕಾನೂನಿಗೆ ಸಂಬಂಧಪಟ್ಟಂತ ಎಲ್ಲಾ ಡಿಸ್ಕಷನ್ಸು ನಿಮ್ಮೆದುರಿಗೆ ನಡೆದಿದೆ ಅಲ್ವಾ ಸರ್? ಹೌದು. ನನಗೆ ನಿಮ್ಮಿಂದ ಒಂದು ಕ್ಲಾರಿಟಿ ಬೇಕು ಸರ್. ನೋಡಮ್ಮ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಆಫೀಸ್ಗೆ ಯಾರೂ ಬರೋದಿಲ್ಲ. ಹೇಳಿ. ಆದ್ರೆ ಹೊರಗಡೆ ನನ್ನ ಗಂಡ ಇದ್ದಾರೆ. ಆರ್ಯ ಸರ್ಗೆ ವರ್ಧನ್ ಮನೆ ಆಸ್ತಿಲಿ ಯಾವುದೇ ಹಕ್ಕಿಲ್ಲ ಅಂತ ರಾಜವರ್ಧನ್ ಅವರು ಅವಸರದಲ್ಲಿ ನಿರ್ಧಾರ ಮಾಡಿದ್ರ ಸರ್? ಅದಕ್ಕೂ ಮೊದಲು ಆಸ್ತಿನ ಶಾರದಮ್ಮ ಅವ್ರಿಗೆ, ಹರ್ಷ ಭಾವಂಗೆ ಮತ್ತೆ ರಾಜನಂದಿನಿ ಅವ್ರಿಗೆ ಸಮನಾಗಿ ಹಂಚ್ಬೇಕು ಅಂತ ತೀರ್ಮಾನ ಮಾಡಿದ್ರ? ಅಲ್ಲಮ್ಮ, ಇದು ನಿನಗೆ ಹೇಗಮ್ಮ ಗೊತ್ತಾಯ್ತು? ರಾಜಾ ಸಾಹೇಬರು ಶಾರದಮ್ಮನವ್ರ ಹತ್ರ ಇದ್ರ ಬಗ್ಗೆ ಹೇಳಿದ್ರ? ಅವ್ರು ನಿಮಗೆ ಹೇಳಿದ್ರ? ಹಾಗಾದ್ರೆ ಅದೆಲ್ಲ ನಿಜಾನ ಸರ್? ಯಾವ್ದು ನಿಜ? ಅದೇ ರಾಜವರ್ಧನ್ ಸಾಹೇಬ್ರು ವಿಲ್ ವಿಚಾರ, ಅದೆಲ್ಲ ನಿಜವಾಗ್ಲೂ ನಡೆದಿರೋ ಘಟನೆಗಳೇ ಅಲ್ವಾ ಸರ್? ಅದೆಲ್ಲ ನಡೆದಿರೋ ಘಟನೆ. ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಶಾರದಮ್ಮನವ್ರು ಹೇಳಿದ್ರ? ಹಾಗೆ ಅನ್ಕೊಳ್ಳಿ ಸರ್. ಅದೆಲ್ಲ ನಡೆದಿರೋದು ನಿಜ ಅಂತ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನೀವ್ ಅನ್ಕೊಂಡಷ್ಟು ಅವನು ಒಳ್ಳೆಯವನಲ್ಲ ಮೇಡಮ್. ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದಿದ್ದೆ ಸುಭಾಷ್. ರಾಜಾ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸುಭಾಷ್ ಬಗ್ಗೆ ನನಗೆ ನಿಜ ಹೇಳಿದ್ದು ನನ್ನ ಮ್ಯಾನೇಜರ್ನ ಕೇಳಿ ನೋಡಿ. ಆರ್ಯನ್ ಸ್ನೇಹ, ನಂಬಿಕೆ ದ್ರೋಹ ಎರಡೂ ಒಂದೇ. ಇಷ್ಟೆಲ್ಲ ಹೇಳಿ ತನ್ನ ಮ್ಯಾನೇಜರ್ನ ತಾನೇ ಕೊಂದ್ರ ಜಲಂಧರ್. ಐ ಕಾಂಟ್ ಬಿಲೀವ್ ಇಟ್.
ಆರ್ಯ, ಅಮ್ಮ, ನಿನ್ನ ಹತ್ರ ಒಂದ್ ಮಾತು ಕೇಳ್ಬೋದಾ? ಹೇಳಿಮ್ಮ. ಜಲಂಧರ್ ಬಗ್ಗೆ ನಾನ್ ಕೇಳ್ಪಟ್ಟಿದ್ದು ನಿಜಾನಾ? ಜಲಂಧರ್ ಅವರು ಅವ್ರ ಮ್ಯಾನೇಜರ್ನ ಕೊಲೆ ಮಾಡಿದ್ರಂತೆ, ನಿಜಾನಾ? ಅದ್ರ ಬಗ್ಗೆ ಹೆಚ್ಚಿಗೆ ನನಗೂ ಗೊತ್ತಿಲ್ಲ ಅಮ್ಮ. ಜಲಂಧರ್ ಅವ್ರ ಮೇಲೆ ಕೊಲೆ ಆಪಾದನೆ ಇದೆ ಅನ್ನೋದಂತೂ ಸತ್ಯ. ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನ್ ಶಿಕ್ಷೆ ಮಿಕ್ಕಿದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಜಲಂಧರ್ ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಮಾವನವರು ಜಲಂಧರ್ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರು. ನಮ್ ಕಂಪ್ನಿನ ಜೆ ಕಂಪ್ನಿ ಜೊತೆ ಟೈಅಪ್ ಮಾಡೋ ಪ್ಲಾನ್ ಕೂಡ ಇತ್ತು. ಸತ್ಯ ಅದ್ಯಾವುದು ಆಗ್ಲಿಲ್ವಲ್ಲ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೋಬೇಕಮ್ಮ. ನಿಜ. ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲಮ್ಮ. ಬಿಟ್ಬಿಡಿ, ನಾನು ಬರ್ತೀನಮ್ಮ. ರಾಜಾ ಸಾಹೇಬ್ರಿಗೆ ಕೊನೆ ಸಲ ಮಾತ್ರೆ ಕೊಟ್ಟಿದ್ದು ಯಾರು? ನೀನೇ ತಾನೇ? ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋ ಆಗಿಲ್ಲ ಹೊಸ್ಮನಿ. ಯಾರಾದ್ರೂ ಕೇಳುವಂತ ಸಂದರ್ಭ ಬಂದ್ರೆ ನಾನೇ ಕೊಟ್ಟಿದ್ದು ಅಂತ ಹೇಳಬೇಕು. ಹೊಸ್ಮನಿ. ಹೌದ್ರಿ ಅಮ್ಮ ಅವ್ರ, ಯಾರನ್ನೂ ನಂಬಂಗಿಲ್ಲ ರೀ. ಹೌದು, ಒಂದು ಕೊಲೆ ಮಾಡಿದವನು ಇನ್ನೊಂದು ಕೊಲೆ ಮಾಡೋದಕ್ಕೆ ಹಿಂಜರಿ ಅಲ್ಲ ಅಲ್ವಾ? ಯಾಕೋ ಹಿಂಗ್ ಹಿಂಸೆ ಕೊಡ್ತಿದ್ಯಾ? ನಿನ್ ತಮ್ಮಯ್ಯ ಅಂತೀನಿ ಕಣ. ಅವಾಗ ಧೈರ್ಯ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಈ ಭಯದಲ್ಲಿ ಸಾಯ್ತಾ ಇದ್ದೀನಿ ಕಣೋ. ಲೋ ದೊಡ್ಡಪ್ಪ, ಬದುಕಬೇಕು ಅನ್ನೋರು ಭಯ ಪಡಬಾರ್ದು. ಜಸ್ಟ್ ರಿಲ್ಯಾಕ್ಸ್, ಉಸಿರಾಡು. ಹಾಡ್ತಾ ಇದ್ದೀನೋ? ಇದು ಬದುಕುಳಿಯೋದಕ್ಕೆ ಆಡೋ ಉಸಿರಾಟ, ಬಾಳೋದಕ್ಕೆ ಬೇರೆನೇ ಉಸಿರಾಟ ಇದೆ. ನಾನು ಹೇಳ್ತೀನಿ, ಕಲ್ತ್ಕೊ. ಮಾಡು. ಗುಡ್. ಈಗ ಹೇಳು, ಅದು ಹೇಗೆ ಅಷ್ಟು ಸುಲಭವಾಗಿ ಜಲಂಧರ್ನ ಜೈಲಿಗೆ ಸೇರೋ ಹಾಗೆ ಮಾಡಿದೆ? ಅದು ಹೇಳಿದ್ರೆ ನೀನ್ ಬೈತೀಯ. ಲೋ, ಕೊಲೆನೇ ಮಾಡಿದ್ಯಾ, ಬೈಯೋದಕ್ಕಿನ್ನೇನು ಉಳಿದಿದೆ ಹೇಳು. ಅದು ನೀನು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವಾಗವಾಗ ಪಿಕ್ ಪಾಕೆಟ್ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಹಂಗೆ ಒಂದ್ಸಲ ಜಲಂಧರ್ ಪರ್ಸು ಎಗರಿಸ್ಬಿಟ್ಟಿದ್ದೆ. ಇಲ್ಲಿ ಕೊಲೆ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಬಿದ್ದೋಯ್ತು ಅನ್ನೋ ಥರ ಪರ್ಸ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಆ ಪರ್ಸ್ ಒಳಗಡೆ ಜಲಂಧರ್ ಫೋಟೋ, ಅವನ ಹೆಂಡತಿ, ಮಗು ಫೋಟೋ ಎಲ್ಲ ಇತ್ತು. ಸತ್ತಿರೋದು ಮ್ಯಾನೇಜರು. ಅವನು ಯಾರ ಮ್ಯಾನೇಜರು? ಜಲಂಧರ್ ಮ್ಯಾನೇಜರ್. ಸಾಕ್ಷಿ ಅಂತ ಸಿಕ್ಕಿದ್ದು ಒಂದು ಪರ್ಸು. ಯಾರ ಪರ್ಸು? ಜಲಂಧರ್ ಪರ್ಸು. ಅಷ್ಟೇ. ಲೋಕೇಶ, ಅಬ್ಬಾ, ನೀನು ಕೇಶವ್ ಝೇಂಡೆ ಅಲ್ಲ ಕಣೋ. ನೀನು ಸಾಮಾನ್ಯ ಅಲ್ಲ, ಅಸಾಮಾನ್ಯ. ಯು ಆರ್ ಅ ಜೀನಿಯಸ್, ಅಬ್ಸಲ್ಯೂಟ್ಲಿ ಜೀನಿಯಸ್. ಐ ಆಮ್ ಪ್ರೌಡ್ ಆಫ್ ಯು. ನೀನು ನನ್ನ ಬಲಗೈ ಬಂಟ ಆಗಿದ್ದಕ್ಕೆ ಸಾರ್ಥಕ ಕಣೋ.
ಆರ್ಯ, ಎಲ್ಲಿಗೋದ ಏನೋ? ಹಲೋ ಪ್ರೀತಮ್, ಕಾನ್ಫರೆನ್ಸ್ ಹಾಲ್ ಬಾ. ಮೇಡಮ್, ಅಪ್ಪನ್ ಫೋಟೋ ಇತ್ತಲ್ಲ, ಎಲ್ಲಿ ಅದು? ಮೇಡಮ್ ಅದು ಅದು ಅಂತಂದ್ರೆ ಪ್ರೀತಮ್, ನಾನ್ ನಿನ್ಗೆ ಕೇಳ್ತಾ ಇರೋದು, ಅಪ್ಪನ್ ಫೋಟೋ ಎಲ್ಲಿ? ಇವಾಗ ಹೇಳ್ತೀಯೋ ಇಲ್ವೋ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇ ಐ ಕಮ್ ಇನ್? ಪ್ಲೀಸ್ ಕಮ್ ಇನ್. Please come in and please tell me what's happening here. ಕೇಳಿ ಶಾನ್ ಬೊಗ್ರೆ, ಏನಾಗ್ತಾರೆ ಇಲ್ಲಿ? ಮೇಡಮ್, ಇಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ಕಂಡ್ರೆ ಖಂಡಿತ ನಿಮಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳೋ ಸ್ವಾತಂತ್ರ್ಯ ಆಗಲಿ ಧೈರ್ಯ ಆಗಲಿ ಯಾರಿಗೂ ಇಲ್ಲ ಮೇಡಮ್. ಈಗಿನ ಬಾಸು ಮೊದಲಿನ ಬಾಸ್ ತರ ಅಲ್ಲ ಮೇಡಮ್. ಏನ್ ಹೇಳ್ತಾ ಇದೀರಾ ಶಾನ್ ಬಾಕ್ಸ್? ಏನಂಗಂದ್ರೆ ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಇದನ್ನೆಲ್ಲ ಮಿಸ್ಟರ್ ಆರ್ಯವರ್ಧನ್ ಅವರೇ ತಿಳಿಸಿದ್ದರು. ಆರ್ಯನ ಯಾಕೆ? ಆದರೆ ಇಬ್ಬರ ಮಧ್ಯೆ ಅಂತೂ ಸದಾ ಮನಸ್ತಾಪ ಮುನಿಸು ಇದ್ದೇ ಇತ್ತು. ಸಾಹೇಬರು ತೀರ್ಕೊಂಡ ಮೇಲೆ ಸಾಕಷ್ಟು ಬದಲಾವಣೆಗಳಾಗೋಯ್ತು ಮೇಡಮ್. ಮುಖ್ಯವಾದ್ದು ಆರ್ಯವರ್ಧನ್ ಅವರೇ ಒಬ್ಬನ ಆಫೀಸಿಗೆ ಕರ್ಕೊಂಬಂದಿದ್ದು. ಅವನೇ ಕೇಶವ. ನೀವು ಲೀಗಲ್ ವಿಷಯಗಳನ್ನ ನೋಡ್ಕೋತಿರಲ್ವ, ಇನ್ಮೇಲೆ ಆ ಎಲ್ಲ ವಿಷಯಗಳನ್ನ ಇವ್ರಿಗೆ ಮಿಸ್ಟರ್ ಕೇಶವ್ ಝೆಂಡೆಗೆ ನೀವು ಅಪ್ಡೇಟ್ ಮಾಡಬೇಕು. ಆಮೇಲೆ ನಾನು ಮಾಡೋ ಎಲ್ಲ ಕೆಲಸನೂ ಅವನಿಗೆ ರಿಪೋರ್ಟ್ ಮಾಡು ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಸಾಹೇಬರಿಗೆ ಹೇಳಿದ್ದೆ, ಅವರು ಖಂಡಿಸಿದ್ರು. ಆದರೆ ಈಗ ಆರ್ಯನ್ನ ಸಾರಿ ನಿಮ್ಮ ಯಜಮಾನರನ್ನ ಖಂಡಿಸೋಕೆ ಯಾರೂ ಇಲ್ಲ ಮೇಡಮ್. ಐ ಆಮ್ ವೆರಿ ಸಾರಿ ಮೇಡಮ್, ಬಟ್ ದಿಸ್ ಇಸ್ ದ ಟ್ರೂತ್. ರಾಜಾ ಸಾಹೇಬರು ನಿಮಗಾಗಷ್ಟೇ ಆರ್ಯ ಅವ್ರನ್ನ ಒಪ್ಕೊಂಡಿದ್ದಿತ್ತು. ಎಂತ ದಡ್ಡಿ ನಾನು. ಹೌ ಕುಡ್ ಐ ಬಿ ಸೋ ಬ್ಲೈಂಡ್?
ಎಲ್ಲ ನನ್ನ ಕಣ್ಮುಂದೆ ನಡೀತಿದ್ರು ಯಾವುದೂ ಗೊತ್ತಿಲ್ಲದೆ ಇದ್ನ ನಾನು. ಪೂರ್ತಿ ಆಸ್ತಿ ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಆಸ್ತಿನಲ್ಲಿ ಬಿಡಿಗಾಸು ಆರ್ಯನಿಗೆ ಸಿಗೋದಿಲ್ಲ ಅಂತೂ ಹೇಳಿದ್ದಾರೆ. ರಾಜ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ರಾಜಾ ಸಾಹೇಬರಿಗೂ ಆರ್ಯವರ್ಧನ್ ಕಂಡ್ರೆ ಇಷ್ಟ ಇರಲಿಲ್ಲ ಮೇಡಮ್. ಆರ್ಯವರ್ಧನ್ ಅವ್ರ ನಡವಳಿಕೆ, ಗುಣ, ವ್ಯಕ್ತಿತ್ವ ಯಾವುದ್ರ ಬಗ್ಗೆನೂ ಸಾಹೇಬರಿಗೆ ಸಮಾಧಾನ ಇರಲಿಲ್ಲ. ರಾಜ ಸಾಹೇಬ್ರು ಪ್ರಾಣನೇ ಕಳ್ಕೋಬೇಕಾಗಿತ್ತು. ಈಗಲಾದ್ರೂ ನೀವು ನನ್ನ ಮಾತನ್ನು ನಂಬ್ತೀರಾ ಅಂತ ಅನ್ಕೊಳ್ತೀನಿ. ನಾನು ನ್ಯಾಯವಾಗಿ ಜೈಲು ಸೇರಿದ್ದೀನಿ. ಇದರಿಂದ ನೊಂದು ನನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಈಗ ನಾನು ಸುಳ್ಳು ಹೇಳಿ ಅದರಿಂದ ಏನು ಪ್ರಯೋಜನ ಹೇಳಿ ಮೇಡಮ್? ಸರ್, ಮೊದಲೇ ನಿಮ್ಮ ಮಾತು ನಂಬೇಕಿತ್ತು ಸರ್. ಐ ಆಮ್ ಸೋ ಸಾರಿ. ನಿಮ್ಗಾಗಿದ್ದ ಅನ್ಯಾಯಕ್ಕೆ, ಅಪ್ಪನ ಸಾವಿಗೆ, ನನಗಾಗಿದ್ದ ನಂಬಿಕೆ ದ್ರೋಹಕ್ಕೆ ನಾನು ಪ್ರತೀಕಾರ ತಗೋತೀನಿ. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಒಂದು ನಿಜವಾದ ಬಣ್ಣನ ಬಯಲು ಮಾಡೇ ಮಾಡ್ತೀನಿ ಸರ್. ಮಾಡಿ ಮೇಡಮ್. ಐ ಆಮ್ ಸಾರಿ ಸರ್. ಇದೇನ್ ಮೇಡಮ್? ಡಿಕ್ಟಾಫೋನ್. ಆರ್ಯ ನಂಗೆ ಮೊದಲನೇ ಸಲ ಇಂಪ್ರೆಸ್ ಆಗಿದ್ದೆ ಅವನೆಲ್ಲದರಲ್ಲೂ ಅಪ್ಡೇಟ್ ಆಗಿಯಾನೆ ಅಂತ. ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ. ಈಗ ನಿಜವಾಗ್ಲೂ ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೇ ಟೆಕ್ನಾಲಜಿ ಬಳಸಬೇಕಾಗಿದೆ ನೋಡಿ ಶಾನ್ಭೋಗ್ರೆ. ಇದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋದಿಕ್ಕೆ ಸಹಾಯ ಮಾಡೋ ಡಿವೈಸ್. ಈ ರೆಕಾರ್ಡ್ನ ಅಬ್ಸರ್ವ್ ಮಾಡೋಣ. ಅವ್ರು ಏನ್ ಮಾತಾಡ್ತಾರೆ, ಮುಂದೆ ಏನ್ ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಅವ್ರ ಮಾತೆ ನಮ್ಗೆ ಆಯುಧ. ಅದರಿಂದಾನೇ ಅವ್ರನ್ನ ಅಟ್ಯಾಕ್ ಮಾಡೋಣ. ಒಳ್ಳೆ ಐಡಿಯಾ ಮೇಡಮ್. ಅಂಡ್ ಜೇಂಡೆ ಹತ್ರ ಏನ್ ಮಾತಾಡ್ಬೇಕು ಅಂತ ಹೇಳಿದಿನಲ್ವಾ, ಹಾಗೆ ಮಾತಾಡಿ. ಸರಿ ಮೇಡಮ್. ಇಷ್ಟು ದಿನ ಸುಮ್ಮನಿದ್ದಿದ್ದು ಸಾಕು. ಕಣ್ಮುಂದೆ ಅನ್ಯಾಯ ಆಗ್ತಾ ಇರೋದನ್ನ ನೋಡ್ತಾ ಸುಮ್ಮನೆ ಇರೋಕ್ಕಾಗಲ್ಲ. ನಮ್ದು ಲೀಗಲ್ ಇಶ್ಯೂಸ್ ಎಲ್ಲ ಕೆಲವು ಕೇಳ್ಕೊಂಡ್ರು. ಅದ್ರ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಐ ವಾಸ್ ವರ್ಕಿಂಗ್ ಆನ್ ದಟ್. ಅದು ಅವ್ರೇನು ಕೆಲವು ಪೊಲೀಸ್ ವಿಷಯವಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಇದ್ರು. ಅವರು ಅದೇ ಕೆಲಸದ ಮೇಲೆ ಹೋಗಿದ್ದಾರೆ. ಅವ್ರು ವಾಪಸ್ ಬರೋಷ್ಟರಲ್ಲಿ ಈ ಡೀಟೇಲ್ಸ್ನೆಲ್ಲ ನಾನು ರೆಡಿ ಮಾಡಬೇಕು. ಸೊ ಕೈಂಡ್ಲಿ ಪಾರ್ಡನ್ ಮೀ. ಆಮೇಲೆ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ. ಪೊಲೀಸಾ? ಹಾಂ, ಪೊಲೀಸ್ ವಿಷಯವಾಗಿ ಹೋಗಿರೋದು. ಹಾಂ,
ನಂಬಿಕೆ ವಿಶ್ವಾಸ ಇಟ್ಟಿದ್ದೀನಿ ನಂದು. ಖಂಡಿತವಾಗ್ಲೂ ಕೊನೆಯವರೆಗೂ ಆರ್ಯ ಅದನ್ನ ಕಾಪಾಡ್ಕೋತಾನೆ ಅನ್ನೋದು ನನಗೆ ಗೊತ್ತು ನಂದು. ಹೋಗು, ಫ್ರೆಶ್ ಅಪ್ ಆಗು. ಯಾಕೋ ಆಯಾಸ ಆದಂಗೆ ಕಾಣಿಸ್ತಾ ಇದೆಯಾ? ಹೋಮಕ್ಕೆ ಕೂತ್ಕೋಬೇಕು. ರೂಮ್ನಲ್ಲಿ ಸೀರೆ ಇಟ್ಟಿದ್ದೀನಿ, ನಿನ್ಗಿಷ್ಟ ಆದ್ರೆ ಅದನ್ನ ಉಟ್ಕೊಂಡ್ ಬಾ. ಅಪ್ಪ, ನೀವಾದ್ರೂ ನನ್ಗೆ ಹೇಳ್ಬಾರ್ದಿತ್ತ? ಯಾಕಪ್ಪ ಹೀಗ್ ಮಾಡಿದ್ರಿ? ನೀವ್ ನಮ್ಮನ್ನ ಬಿಟ್ಟು ಹೋಗಕ್ಕೆ ನನ್ ಗಂಟ ಕಾರಣ. ಆದ್ರೆ ಅಮ್ಮ ದೃಷ್ಟಿಯಲ್ಲಿ ಅವನು ಸ್ವಂತ ಮಗಂಗಿಂತ ಹೆಚ್ಚು. ಎಂತ ಪರಿಸ್ಥಿತಿ ಅಪ್ಪ ಇದು. ನಾನು ಹೇಗಮ್ಮನ ಹತ್ರ ಈ ವಿಷಯ ಹೇಳಪ್ಪ? ನಾನು ಹೇಳಿದ್ರೆ ಅವಳು ತಡ್ಕೋತಾಳ? ನಿನ್ನ ಕಳ್ಕೊಂಡಿದ್ದಲ್ದೆ ಈಗ ಅದ್ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾಳೋ ಅವನೇ ನಿನ್ ಸಾವು ಕಾರಣ ಅಂದ್ರೆ ಆ ಸತ್ಯನ ಅಮ್ಮ ಹೇಗಪ್ಪ ತಡ್ಕೋತಾಳೆ? ಇಲ್ಲಪ್ಪ, ಇಲ್ಲ. ಅಮ್ಮಂಗೆ ಇನ್ನೊಂದು ಆಘಾತ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಈ ವಿಷಯನ ಅಮ್ಮನ ಹತ್ರ ಈಗಲೇ ಹೇಳಲ್ಲ, ನಿಧಾನವಾಗಿ ಹೇಳ್ತೀನಿ, ಹಂತವಾಗಿ ಹೇಳ್ತೀನಿ. ಅಮ್ಮಂಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ನಮಸ್ತೆ ಅಮ್ಮಾಜಿ. ಅವರ ಶಾಂಭು ಸಾಹೇಬರು ಬಂದಾರ್ರಿ. ತಗೊಳ್ಳಿ ಮೇಡಮ್. ಏನಾದ್ರೂ ಯೂಸ್ಫುಲ್ ಪ್ರೂಫ್ ಸಿಗ್ತಾ? ಇದೆ. ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಏನಾದ್ರೂ ಸಮಸ್ಯೆ ಏನೂ ಇಲ್ವಲ್ಲ? ಅಮ್ಮ, ಅದು ಅಮ್ಮ, ಕೆಲವೊಂದು ಲೀಗಲ್ ಇಶ್ಯೂಸ್ ಇತ್ತು, ಅದ್ರ ಡೀಟೇಲ್ಸ್ ಕೇಳಿದ್ದೆ, ಅದನ್ನ ತಗೊಂಬಂದಿಯಾರಷ್ಟೇ. ಹೋಮ ನಡೆಯೋತ್ತಿಗೆ ಬಂದಿದ್ದೀರಾ? ಇದ್ದು ಹೋಗಿ. ಇಲ್ಲಮ್ಮ, ಲೇಟ್ ಆಯ್ತು, ನೀವು ಮುಂದುವರಿಸಿ, ನಾನು ಇನ್ನೊಂದು ಸಲ ಬರ್ತೀನಿ. ಹುಷಾರು ಅಮ್ಮ, ಬರ್ತೀನಿ. ನಂದು ಬೇಗ ಹೋಗಿ ರೆಡಿ ಅಲ್ವಾ? ಪೂಜೆಗೆಲ್ಲ ತಯಾರಿ ಆಗಿದೆಲ್ಲ? ಎಲ್ಲ ತಯಾರಾಗಿದ್ಯಮ್ಮ. ಹೇಗೆ ಹೇಳಿ ನಂದಿನಿ ಅವರೇ, ರಾಜಾ ಸಾಹೇಬ್ರ ಮೇಲೆ ನನಗೆ ಎಷ್ಟೊಂದು ಗೌರವ ಇತ್ತು ಅಂತ ನಿಮಗೆ ಗೊತ್ತು. ಹಿ ವಾಸ್ ಅ ಜೀನಿಯಸ್. ಅಂಥವ್ರನ್ನ ಪ್ರತಿದಿನ ನೋಡ್ತಾ ಕೆಲಸ ಮಾಡೋದು ಸ್ಫೂರ್ತಿ ಅಂತಾನೆ ತಗೋಬಹುದು. ಆದರೆ ನನಗೆ ಮಾತ್ರ ಅವ್ರನ್ನ ಪ್ರತಿದಿನ ನೋಡ್ತಾ ಕೆಲಸ ಮಾಡಿದ್ರೆ ನಾನು ಅವ್ರಿಗಿಂತ ತುಂಬ ಕಡಿಮೆ, ಅವರಷ್ಟು ಶ್ರಮ ಹಾಕ್ತಾ ಇಲ್ಲ, ಸಾಧನೆ ಮಾಡ್ತಿಲ್ಲ ಅಂತ ಚುಚ್ತಾ ಇರುತ್ತೆ. ಹಾಗೇನೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ನನ್ನನ್ನು ನೋಡ್ತಾ ಇದ್ರೆ ನಾನು ಮಾಡ್ತಿರೋ ಕೆಲಸ ಇಸ್ ನಾಟ್ ಅಪ್ ಟು ಹೀಸ್ ಲೆವೆಲ್ ಅನ್ನೋ ಭಾವನೆನೇ ಬರ್ತಾ ಇರುತ್ತೆ. ನಾನು ನನ್ನ ಕೆಲಸನ, ನಮ್ಮ ಕಂಪ್ನಿನ ಯಾವಾಗ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀನೋ ಆವಾಗ
ನಾನೇ ಅವ್ರ ಫೋಟೋನ ಅಲ್ಲಿ ಹಾಕಿಸ್ತೀನಿ. ವಾವ್, ಬಿಡಪ್ಪ, ಯಾವಾಗ್ಲೂ ಗೆಲ್ಲೋದು ನೀನೆ. ಕೇಶ, ಆಟದಲ್ಲಿ ಮಾತ್ರ ನಾವಿಬ್ರು ಎದುರಾಳಿಗಳು, ಆದರೆ ನಿಜ ಜೀವನದಲ್ಲಿ ಮಾತ್ರ ನೀನಿಲ್ದೆ ನಾನಿಲ್ಲ. ಅಪ್ಪಾ, ಈಗ ಸಮಾಧಾನ ಆಯ್ತು ನೋಡು. ನನ್ ಗೆಳೆಯ ನನ್ ಕೈ ಬಿಡಲ್ಲ. ಏನಂತ ಮಾತಾಡ್ತೀಯ? ನೀನ್ ನನ್ ಗೆಳೆಯ ಕಣೋ. ಆಯ್ತು ಬಿಡು. ಸರಿ, ನಾ ಟೀ ಮಾಡ್ಕೊಂಡ್ಬರ್ತೇನೆ. ಕೂತ್ಕೋ. ನೀನೇನೇ ಹೇಳು, ಆ ದೊಡ್ಡ ಮನೆಯಲ್ಲಿ ಅದೆಷ್ಟೋ ಅನುಕೂಲಗಳಿರಬಹುದು, ಆದ್ರೆ ಇಲ್ಲಿ ಈ ವಠಾರದಲ್ಲಿ ಸಿಗೋ ಮಜಾ ಅಲ್ಲಿ ಸಿಗಲ್ಲ. ಜೋರಾಗಿ ಹೇಳ್ಬೇಡ್ವೋ, ಒಟ್ಟಾರದವ್ರು ಕೇಸ್ ಕೊಟ್ಟರೆ ಹೊಟ್ಟು ಉಟ್ಕೊಂಡು ಸಾಯ್ತಾರೆ. ನಾನ್ ನಿಜಾನೇ ಕಣೋ ಹೇಳ್ತಿರೋದು. ಅಲ್ಲಿ ಲೈಟರ್ ಒತ್ತಿದ್ರೆ ಸಾಕು, ಪಕ್ಕಂತ ಸ್ಟವ್ ಹೊತ್ಕೊಳ್ಳುತ್ತೆ. ಸೀಮೆ ಎಣ್ಣೆ ವಾಸನೆ ಮೂಗಿಗೆ ಬಡಿದೆ ಚಹಾ ಕುಡಿದ್ರೆ ಹೊಟ್ಟೆಗೆ ಮೋಸ ಮಾಡ್ದಾಗೆ. ಒಂದು 10 ಏಟು ಸ್ಟವ್ಗೆ ಪಂಪ್ ಹೊಡೆದ್ರೇನೆ ಅಲ್ವಾ ದಿನ ಶುರು ಆಗೋ ಹುಮ್ಮಸ್ ಬರೋದು. ಅಲ್ಲಿ ನಿದ್ದೆಗಣ್ಣಲ್ಲಿ ಸ್ಟವ್ ಹಚ್ಚಿ ಉಕ್ಕೋಕ್ಕೂ ಮೊದಲೇ ಹಾಲು ಇಳಿಸಿ ಅತಿ ಸ್ವಚ್ಛವಾದ ಲೋಟದಲ್ಲಿ ಹಾಲನ್ನ ಉಯ್ಕೊಂಡು ಸದ್ದೇ ಇಲ್ಲದೆ ಅದನ್ನ ಗಂಟ್ಲಿಗೆ ಗಳಿಸ್ತಾರಲ್ಲ, ಬಣ್ಣ ಇಲ್ದಿರೋ ಬಲೂನ್ ಅಂಗಡಿ ತರ. ಕಾಸು ಬಂದ್ಮೇಲೆ ಎಲ್ರು ಹಿಂಗೆ ಹೇಳೋದು. ಕಾಸು ಬೇಡ ಅಂತ ನಾನೆಲ್ಲೋ ಹೇಳಿದೆ. ಕಾಸು ಬೇಕು. ಕಾಸು ಯಾರಿಗೂ ಯಾವತ್ತೂ ಸಾಲಲ್ಲ ಕಣೋ. ನನಗಂತೂ ಕಾಸು ಬೇಕೇ ಬೇಕು, ಇನ್ನೂ ಬೇಕು. ಆದ್ರೆ ಕಾಸು ಎಷ್ಟೇ ಬಂದ್ರು ಇದನ್ನೆಲ್ಲ ಬಿಡಬಾರ್ದು, ಮರಿಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಮೇಡಮ್ ಇದನ್ನ ನಿಮಗೆ ತಲುಪಿಸ್ಲಿಕ್ಕೆ ಅಂತ ಹೇಳಿದ್ರು. ಸರಿ ಸರ್, ನಾನಿನ್ ಹೊರಡ್ತೇನೆ. ಥ್ಯಾಂಕ್ ಯು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಪವಿತ್ರ, ಪ್ರಚೋದಯಾತ್. ನಂದು ಬರಕ್ ಹೇಳು. ಶ್ರೀಮನ್ಮಹಾಗಣಾಧಿಪತಯೇ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಜಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಪರಶುರಾಮ ನಿನ್ ಹಾಲ್ ಕುದೋ ಉಧೋ ಎಲ್ಲಮ್ಮ. ಜೋಗ್ತವ, ಒಳ್ಳೆ ಸಮಯಕ್ಕೆ ಬಂದಿದ್ದೇವ. ಬಾರವ. ಗಳಿಗೆ ತೀರ್ಮಾನ ಮಾಡೋದು ಈಕೆ ಕಾರ್ಯ. ಒಳ್ಳೆ ಸಮಯ ಕೆಟ್ಟ ಸಮಯ ಅಂತೇನಿಲ್ಲ ಶಾರದಾ. ಒಳ್ಳೆ ಕೆಲ್ಸ ಕೆಟ್ಟ ಕೆಲ್ಸ ಅಂತಿರ್ತೈತಿ ಅಷ್ಟ. ತಾಯಿ ಕಳ್ಸಿರೋ ಸಂದೇಶನ್ ಹೇಳಕ್ ಬಂದಿದ್ದೀನಿ ಮಗಳ. ಎಚ್ಚರ ಮಗಳ, ಎಚ್ಚರ. ನಿನ್ನ ಒಂದ್ ಹೆಜ್ಜೆ ನಿನ್ ಹಣ ಬರಾನ ಹಳ್ಸಕ್ಕತ್ತೈತಿ. ಹೊಸ ಹಣೆ ಬರಾನ ಬರೆಯಕ್ ಹತ್ತೈತಿ. ಎಚ್ಚರ, ತಪ್ಪಂಗಿಲ್ಲ ಮಗಳ. ತಪ್ಪಿದ್ರ ನೀನಿಡೋ ಹೆಜ್ಜೆಗೆ ಬಹಳ ದೊಡ್ಡ ಬೆಲೆ ತರಬೇಕಾದಿತ್ತು.
ಇಲ್ಲವಾ, ನಾನಿನ್ನ ಎಚ್ಚರ ತಪ್ಪಿಲ್ಲ. ಚಂದ್ರಣ್ಣ, ಕಾರ್ ಕೀ ಕೊಡಿ. ಅಮ್ಮವ್ರೆ, ಕೊಡಿ.
ತಾಯಿ ನಿನ್ ಹಾಲ್ ಕುದೋ